ನಾನು ಯಾರು? ಈ ಪ್ರಶ್ನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಏಕೆಂದರೆ ನೋಡಿ, ನಮಗೆ ನಾವೇ ಯಾರು ಅಂತ ಗೊತ್ತಿಲ್ಲ. ಹಾಗಾದರೆ ನಮ್ಮೊಳಗೆ ನಾವು ಪ್ರಶ್ನೆ ಹಾಕೊತಾ ಇದ್ದೀವಿ ಅಂದರೆ, ನಾನು ಯಾರು ಅಂತ ನಾವು ನಮ್ಮನ್ನೇ ಕೇಳ್ತಾ ಇದ್ದೀವಿ ಅಂತಂದರೆ, ಹಾಗಾದರೆ ನಮ್ಮ ಒಳಗಡೆ ಯಾವುದು ಈ ಒಂದು ಪ್ರಶ್ನೆಯನ್ನು ಹುಟ್ಟಿಸ್ತಾ ಇದೆ? ನೋಡಿ, ಈ ಒಂದು ಪ್ರಶ್ನೆ ಇದೆಯಲ್ವಾ, ಇದು ಸಾಮಾನ್ಯವಾಗಿ ಸಾಧಾರಣ ವ್ಯಕ್ತಿಗಳಿಗೆ ಬರೋದಿಲ್ಲ. ಆಲ್ಮೋಸ್ಟ್ ಆಲು 100ಕ್ಕೆ 80% ಜನರಿಗೆ ಬರೋದಿಲ್ಲ. ಆದರೆ 20% ಜನ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಹೇಗೆಂದರೆ, ಕೆಲವೊಬ್ಬರು ಬುದ್ಧಿಜೀವಿಗಳಿರ್ತಾರೆ, ಅವರು ಇಂಥ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ನೀನು ಯಾರು ಅಂತ ಕೇಳಿದಾಗ ನಾವು ಹೇಳ್ತೀವಿ, ನಮ್ಮ ಹೆಸರು ಹೇಳ್ತೀವಿ. ಅವ್ರು ಹೇಳ್ತಾರೆ, ನಿಮ್ಮ ಹೆಸರನ್ನು ನಿಮ್ಮ ತಂದೆ ತಾಯಿ ಇಟ್ಟಿದ್ದು, ನೀನು ಯಾರು ಅಂತ. ಮತ್ತು ನಾವು ನಮ್ಮ ದೇಹ ಅಂತ ಹೇಳ್ತೀವಿ. ಸತ್ತಾದ್ಮೇಲೆ ನಿನ್ನ ದೇಹ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ, ನೀನು ಯಾರು ಅಂತ ಮತ್ತೆ ಕೇಳ್ತಾರೆ. ಇದೇ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಆಗ ನಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಹೌದಲ್ವ, ನಮ್ಮ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿಲ್ಲಲ್ವಾ, ಇದ್ರ ಬಗ್ಗೆ ನಾವು ತಿಳ್ಕೊಬೇಕು, ನನ್ನ ಬಗ್ಗೆ ನಾನು ತಿಳ್ಕೊಬೇಕು ಅಂತ ವ್ಯಕ್ತಿ ಆವಾಗ ಇದ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ನೋಡಿ, ಈ ಒಂದು ಪ್ರಪಂಚದಲ್ಲಿ ಸಾಕಷ್ಟು ಜೀವಿಗಳಿದ್ದಾವೆ. ಪ್ರಾಣಿ, ಪಕ್ಷಿ, ಕೀಟ ತುಂಬಾ ಇದ್ದಾವೆ. ಅವು ಯಾವುವು ಈ ಥರ ಪ್ರಶ್ನೆಗಳನ್ನು ಹಾಕೊಳ್ಳೋದಿಲ್ಲ. ಮನುಷ್ಯ ಹಾಕೊತಾನೆ. ಯಾಕೆಂದರೆ ನಮಗೆ ಆಲೋಚನೆ ಮಾಡೋ ಶಕ್ತಿ ಇದೆ. ಆದರೆ ಇದು ಲಿಮಿಟಲ್ಲಿದೆ. ಇವಾಗ ನೋಡಿ, ನಾವು ಒಂದು ಯಾವುದಾದ್ರು ಒಂದು ವಿಷಯವನ್ನು ತಿಳ್ಕೊಬೇಕು ಅಂತಂದರೆ ಅದಕ್ಕೂ ಕೂಡ ಲಿಮಿಟ್ ಇದೆ. ಇವಾಗ ನಾವು ಪ್ರಶ್ನೆ ಹಾಕೋಬೋದು, ಆಕಾಶ ಎಷ್ಟು ದೊಡ್ಡದಾಗಿದೆ, ನಮಗೆ ಅಳತೆ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಆಕಾಶದಲ್ಲಿ ನಕ್ಷತ್ರಗಳು ಎಷ್ಟಿದ್ದಾವೆ, ಈ ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ, ಇವನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕೆಂದರೆ ನೋಡಿ, ನಮ್ಮ ಬುದ್ಧಿ ಇದೆ ಅಲ್ವಾ, ಒಂದು ಸೀಮಿತವಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೆ ಅಷ್ಟೊಂದು ಶಕ್ತಿ ಇರೋದಿಲ್ಲ. ಕೆಲವೊಂದು ವಿಚಾರಗಳನ್ನು ಮಾತ್ರ ನಾವು ಗ್ರಹಿಸಬಹುದು. ಇವಾಗ ನೋಡಿ, ನಮ್ಮ ಒಂದು ಕಣ್ಣುಗಳಿದ್ದಾವೆ, ಇಡೀ ಬ್ರಹ್ಮಾಂಡವನ್ನು ನೋಡೋಕ್ಕಾಗೋದಿಲ್ಲ. ಒಂದು ಬ್ರಹ್ಮಾಂಡದ ಒಂದು ಸ್ವಲ್ಪ ಭಾಗವನ್ನು ಮಾತ್ರ ನೋಡ್ತಾ ಇದ್ದೀವಿ. ಹೀಗಿರುವಾಗ ಇಂಥ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋದು ಹೇಗೆ? ಪ್ರಶ್ನೆಗಳು ಹುಡ್ತವೆ, ಅದಕ್ಕೆ ಲಿಮಿಟ್ ಇಲ್ಲ. ನಾನು ಯಾರು? ನೋಡಿ, ಕೆಲವೊಬ್ಬರು ಇದ್ರ ಬಗ್ಗೆ ಬೇರೆ ಬೇರೆ ರೀತಿಯಾದ ಉತ್ತರಗಳನ್ನು ಹೇಳ್ತಾರೆ. ಕೆಲವೊಬ್ಬರು ಶೂನ್ಯ ಅಂತ ಹೇಳ್ತಾರೆ. ಈ ಮೆಡಿಟೇಷನ್ ಮಾಡ್ತಾ ಇರ್ತಾರಲ್ವ, ಮೆಡಿಟೇಷನ್ ಮಾಡುವಾಗ ವ್ಯಕ್ತಿ ತನ್ನ ಅಸ್ತಿತ್ವವನ್ನೇ ಮರೆತು ಬಿಡ್ತಾನೆ. ಮರೆತಾಗ ಅವನಿಗೆ ಏನೋ ಒಂದು ಅನುಭವ ಆಗುತ್ತೆ. ಆಗ ವ್ಯಕ್ತಿ ಅನ್ಕೊತಾನೆ, ಇದೆಲ್ಲ ಶೂನ್ಯ, ನಾವೆಲ್ಲ ಶೂನ್ಯ ಅಂತ ಹೇಳಿ. ನೋಡಿ, ನಾವು ಶೂನ್ಯ ಆಗಿದ್ದರೆ ಮತ್ತು ಈ ಒಂದು ಭೌತಿಕವಾದ ಶರೀರ ಯಾಕಿದೆ? ನಮಗೆ ಇಷ್ಟು ದೊಡ್ಡ ಬ್ರಹ್ಮಾಂಡ ಯಾಕಿದೆ? ನಾವಿಲ್ಲಿ ಯಾಕೆ ಬದುಕ್ತಾ ಇದ್ದೀವಿ? ನೋಡಿ, ಶೂನ್ಯ ಅಂದರೆ ಏನು? ಏನೂ ಇಲ್ಲದೆ ಇರೋದು. ಆದರೆ ನಮಗೊಂದು ದೇಹ ಇದೆ, ನಮಗೊಂದೆರಡು ಕಣ್ಣಿದ್ದಾವೆ, ಕೈ ಇದ್ದಾವೆ, ಕಾಲಿದ್ದಾವೆ. ಇವೆಲ್ಲ ಯಾಕಿದ್ದಾವೆ? ನಾವೊಂದು ಜೀವನ ಮಾಡ್ತಾ ಇದ್ದೀವಲ್ವಾ, ಈ ಜೀವನ ಅನ್ನೋದು ಯಾಕಿದೆ? ಇದ್ರ ಬಗ್ಗೆ ಫಸ್ಟು ಯೋಚನೆ ಮಾಡಬೇಕಲ್ವಾ. ಸಮಾಧಿ ಸ್ಥಿತಿ ಬಿಡಿ, ಈ ಶೂನ್ಯ ಅಂತ ಯಾರು ಏನು ಹೇಳ್ತಾರಲ್ವ, ಅದು ಮರಣಿಸಿದ ನಂತರ. ಆದರೆ ಇವಾಗ ನಾವು ಬದುಕ್ತಾ ಇದ್ದೀವಲ್ವಾ, ಎಲ್ಲವೂ ಶೂನ್ಯನೇ ಆಗಿದ್ರೆ ಇವಾಗ ನಾವು ಬದುಕ್ತಾ ಇದ್ದೀವಲ್ವಾ, ಯಾಕೆ ಬದುಕ್ತಾ ಇದ್ದೀವಿ? ಇದಕ್ಕೊಂದು ರೀಸನ್ ಬೇಕಲ್ವಾ. ಈ ಪ್ರಕೃತಿ ನಮಗೆ ಎಷ್ಟೊಂದು ಸಹಾಯ ಮಾಡ್ತಾ ಇದೆ. ನಾವು ಉಸಿರಾಡ್ತೀವಿ, ಸೂರ್ಯನಿಂದ ಬೆಳಕು ಬರ್ತಾ ಇದೆ, ಭೂಮಿ ನಮಗೆ ಆಹಾರ ಕೊಡುತ್ತೆ. ತುಂಬಾ ದೊಡ್ಡದಾದ ಒಂದು ವ್ಯವಸ್ಥೆ ಇದೆ ಇಲ್ಲಿ. ಇದು ಯಾಕಿದೆ? ಇದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಇದನ್ನು ಹೇಳೋಕ್ಕಿಂತ ಮುಂಚೆ ಮತ್ತು ಅಲ್ಲಿಗೆ ಬರೋಣ. ನಾನು ಯಾರು ಅಂತ ನಿಮ್ಮಲ್ಲಿ ಪ್ರಶ್ನೆ ಹುಟ್ಟಿತು ಅಂದರೆ, ನಾನು ಯಾರು ಅಂತ ನೀವು ಯೋಚನೆ ಮಾಡ್ತೀರಲ್ವ, ಪ್ರಶ್ನೆಯನ್ನು ಹಾಕೊಂತೀರಲ್ವ, ಆ ಒಂದು ಪ್ರಜ್ಞೆನೇ ನೀವು, ಆ ಒಂದು ಪ್ರಜ್ಞೆನೇ ನಾವು. ಇವಾಗ ನೋಡಿ, ನಮಗೆ ಎರಡು ಗೊಂದಲವಾದ ವಿಷಯಗಳಿದ್ದಾವೆ. ನಾನು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತೀವಲ್ವ, ಆ ಒಂದು ನಿರ್ಧಾರ ತಗೊತೀವಲ್ವ, ಅದು ನಾವು, ಅದು ಮನುಷ್ಯ.
ಮತ್ತು ಒಬ್ಬರಿಗೆ ಪ್ರೀತಿಯನ್ನು ತೋರಿಸ್ತೀವಲ್ವ, ಅದು ನೀವು. ಮತ್ತು ಒಬ್ಬರಿಗೆ ನಾವು ಕರುಣೆಯನ್ನು ತೋರಿಸ್ತೀವಿ, ಒಬ್ಬರಿಗೆ ಸಹಾಯ ಮಾಡ್ತೀವಿ, ಅದು ಮನುಷ್ಯ. ಮತ್ತು ನೋಡಿ, ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡ್ತೀವಲ್ವ, ಆ ಒಂದು ಪ್ರಜ್ಞೆ ಮನುಷ್ಯ. ಅಂದರೆ ನಾವು, ನೀವು. ನಾವೊಂದು ದೇವರು ಅನ್ನೋದನ್ನು ಏನು ಒಂದು ಹುಡುಕ್ತೀವಲ್ವ, ಆ ಒಂದು ಭಾವನೆ ನಮ್ಮಲ್ಲಿದೆ ಅಲ್ವಾ, ಅದು ನಾವು. ಏಕೆಂದರೆ ನೋಡಿ, ಇವೆಲ್ಲ ನಾವು ಸೃಷ್ಟಿ ಮಾಡಿಕೊಂಡಿಲ್ಲ, ನೈಸರ್ಗಿಕವಾಗಿ ಬಂದಿದ್ದಾವೆ ಇವೆಲ್ಲ. ಭಗವಂತ ಕೊಟ್ಟಿದ್ದಾನೆ ಇವನ್ನೆಲ್ಲ. ನಮ್ಮ ಒಂದು ಶರೀರ ಮತ್ತು ನಮ್ಮ ಒಂದು ಹಾರ್ಟ್ ಬೀಟ್, ಇವನ್ನೆಲ್ಲ ನಾವು ಕೈ ಹಾಕಿ ರೆಡಿ ಮಾಡ್ಕೊಂಡಿದ್ದೀವ. ಮತ್ತು ನಮ್ಮ ಒಂದು ಜೀರ್ಣಕ್ರಿಯೆ, ಇದನ್ನು ಯಾವುದು ನಾವು ಕ್ರಿಯೇಟ್ ಮಾಡಿಲ್ಲ, ನೈಸರ್ಗಿಕವಾಗಿ ಇವೆಲ್ಲ ಬಂದಿದ್ದಾವೆ. ಇದು ನಾವು. ಮತ್ತು ನಾವೊಂದು ಶರೀರ ಅಂತ ಅಷ್ಟೇ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಇಲ್ಲ, ನಾವು ಒಂದು ಚೈತನ್ಯ ಅಂತ ಅಂದ್ಕೊಂಡ್ರೂ ಕೂಡ ಅದು ಕೂಡ ತಪ್ಪಾಗುತ್ತೆ. ನಾವು ಇಲ್ಲಿ ಎರಡು, ಯಾಕೆಂದರೆ ನಮ್ಮ ಅಸ್ತಿತ್ವ ಹಾಗೇ ಇದೆ ಅಲ್ವಾ. ಹಾಗಾದರೆ ಯಾಕೆ ನಾವಿಲ್ಲಿದ್ದೀವಿ? ಏನಿರ್ಬೋದು, ರೀಸನ್ ಏನಿರ್ಬೋದು? ನೋಡಿ, ನೈಸರ್ಗಿಕವಾಗಿ ನಮ್ಮೊಳಗಡೆ ಏನು ಗುಣಗಳು ಬಂದಿದ್ದಾವಲ್ವ, ಅವುಗಳ ಪ್ರಕಾರ ನಾವು ಬದುಕಬೇಕು. ಯಾಕಂದರೆ ನೋಡಿ, ಸೃಷ್ಟಿ ಆ ಭಗವಂತನ ಆಜ್ಞೆಯಿಂದ ಎಲ್ಲವೂ ಕೆಲಸ ಮಾಡ್ತಾ ಇದ್ದೇವೆ. ಸೃಷ್ಟಿಯಲ್ಲಿರೋ ಎಲ್ಲವೂ ಸರಿಯಾದ ಕ್ರಮದಲ್ಲಿ. ಭೂಮಿ ತಿರುಗ್ತಾ ಇದೆ, ಸೂರ್ಯನಿಂದ ಬೆಳಕು ಬರ್ತಾ ಇದೆ, ನಮಗೆ ಮಳೆ ಬರ್ತಾ ಇದೆ, ಭೂಮಿಯಿಂದ ಆಹಾರ ಬರ್ತಾ ಇದೆ, ನಮ್ಮ ಹಾರ್ಟು ಹೊಡಿತಾ ಇದೆ, ಮತ್ತು ನಾವು ನಿದ್ರೆಯಲ್ಲಿ ಕೂಡ ಉಸಿರಾಡ್ತಾ ಇರ್ತೀವಿ. ನಮ್ಮ ಉಸಿರಾಟದ ಕ್ರಿಯೆ ಯಾವಾಗಲೂ ಆಗ್ತಾನೇ ಇರುತ್ತೆ. ಇವೆಲ್ಲ ನೈಸರ್ಗಿಕ ನಿಯಮ. ಇವು ಯಾವ ನಮ್ಮ ಕೈಯಲ್ಲಿಲ್ಲ. ಹೀಗಿರುವಾಗ ಪ್ರಕೃತಿಯಲ್ಲಿ ಎಲ್ಲವೂ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ ಅಂತಂದರೆ, ಮನುಷ್ಯನು ಕೂಡ ಅವನ ಒಂದು ಪರಿಸರ ಹೇಗಿದೆಯೋ ಹಾಗೆ ಅವನು ಬದುಕಬೇಕಾಗುತ್ತೆ. ಹೇಗೆಂದರೆ ಪ್ರೀತಿಯಿಂದ, ವಿಶ್ವಾಸದಿಂದ, ಕರುಣೆಯಿಂದ ಇಷ್ಟು ವ್ಯವಸ್ಥೆಯನ್ನು ಕೊಟ್ಟಿರುವ ದೇವರನ್ನು ಧ್ಯಾನ ಮಾಡ್ತಾ ಬದುಕಬೇಕಾಗುತ್ತೆ. ಇದು ಮನುಷ್ಯನ ಒಂದು ಉದ್ದೇಶ. ಒಂದು, ನಾವು ಯಾರು ಅಂತಂದರೆ, ನಾನು ಯಾರು ಅಂತ ನೀವು ಪ್ರಶ್ನೆಗಳನ್ನು ಹಾಕೊತಿರಲ್ವ, ಆ ಒಂದು ಪ್ರಜ್ಞೆನೇ ನಾವು. ಮತ್ತು ನಾವೊಂದು ಪ್ರೀತಿಯನ್ನು ಅನಿಸ್ತಾ ಇರ್ತೀವಿ, ಕರುಣೆಯನ್ನು ತೋರಿಸ್ತಾ ಇರ್ತೀವಿ, ಒಬ್ಬರಿಗೆ ಸಹಾಯ ಮಾಡ್ತಾ ಇರ್ತೀವಿ. ಇವು ನಾವು. ಇವುಗಳನ್ನು ಉಪಯೋಗಿಸಿ ಯಾವುದೇ ಒಂದು ದುಷ್ಟ ಆಲೋಚನೆಗಳಿಗೆ ಬೀಳದೆ, ನೈಸರ್ಗಿಕ ನಿಯಮಗಳಿಗೆ ವಿರುದ್ಧವಾಗಿ ಯೋಚನೆ ಮಾಡದೆ ಸರಿಯಾದ ಕ್ರಮದಲ್ಲಿ ಬದುಕಬೇಕು. ಆ ಒಬ್ಬ ಭಗವಂತನ ಧ್ಯಾನ ಮಾಡ್ತಾ